ನೋಡಿ ಸರ್, ಇದು ಮಹೇಂದ್ರ ಕಂಪ್ನಿದು XV500 ಸರ್. 7,35,000 ಹೇಳ್ತಾ ಇದೀವಿ. ಸ್ಲೈಟ್ ಆಗಿ ನೆಗೋಷಿಯಬಲ್ ಆಗುತ್ತೆ. ಭಾರತಿ ಕಂಪ್ನಿದು ಸ್ವಿಫ್ಟ್ ಮಿಡ್ ವರ್ಷನ್ VDI 7,40,000 ಬೇರೆಯವ್ರಿಗೆ ಹೇಳ್ತಾ ಇದೀವಿ. ನಿಮ್ಮ ಕರ್ನಾಟಕ ವ್ಯೂವರ್ಸ್ ಕಡೆಯಿಂದ ಏನಾದ್ರು ಬಂದ್ರೆ ಅವ್ರು 7,10,000 ಸ್ಲೈಟ್ ನೆಗೋಷಿಯಬಲ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ಗಾಡಿ. ಇದು ಮಾರುತಿ ಕಂಪ್ನಿದು ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್ ZX ಟಾಪ್ ಎಂಡ್ ಮಾಡಲ್. ಇದು 3,90,000. ನಿಮ್ಮ ವ್ಯೂವರ್ಸ್ ಬಂತು ಅಂದ್ರೆ 3,75,000 ಸ್ವಲ್ಪ ನೆಗೋಷಿಯಬಲ್ ಅಲ್ಲಿ ಕೊಡ್ತೀವಿ ಸರ್. ಟೊಯೋಟಾ ಕಂಪ್ನಿದು ಇನೋವಾ ಗಾಡಿ ಸರ್ 6,25,000 ಹೇಳ್ತಾ ಇದೀವಿ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ನೋಡಿ ಸರ್, ಇದು ಮಾರುತಿ ಕಂಪ್ನಿದು ಸ್ವಿಫ್ಟ್ ಡಿಸೈರ್ ಸರ್. ಇದು 3,95,000 ಹೇಳ್ತಾ ಇದೀವಿ. ನಿಮ್ಮ ಕಡೆ ವ್ಯೂವರ್ಸ್ ಬಂತು ಅಂದ್ರೆ 3,75,000 ಸ್ಲೈಟ್ ನೆಗೋಷಿಯಬಲ್ ಅಲ್ಲಿ ವಿತ್ ಟ್ರಾನ್ಸ್ಪೋರ್ಟ್ ನಾವು ಕೊಡ್ತೀವಿ. ನೋಡಿ, ಇದು ಮಾರುತಿ ಓಮಿನಿ 1,60,000. ನಿಮ್ಮ ಕರ್ನಾಟಕ ನ್ಯೂಸ್ ಚಾನಲ್ ಏನು ವ್ಯೂವರ್ಸ್ ಬರ್ತಾರೋ ಅವರಿಗೆ 1,45,000 ಸ್ಲೈಟ್ ನೆಗೋಷಿಯಬಲ್ ಕೊಟ್ಬಿಡ್ತೀವಿ. ಮಾರುತಿ ಕಂಪ್ನಿದು ಸ್ವಿಫ್ಟ್ VDI ಮಿಡ್ ವರ್ಷನ್ 3,30,000. ನಿಮ್ಮ ವ್ಯೂವರ್ಸ್ ಬಂತು ಅಂದ್ರೆ 3,10,000 ಸ್ಲೈಟ್ ನೆಗೋಷಿಯಬಲ್ ಕೊಟ್ಬಿಡ್ತೀವಿ. ಇದು ಸ್ಯಾಂಟ್ರೋ ಹುಂಡೈ ಕಂಪ್ನಿದು 3,5 ಲಕ್ಷ ಸ್ಲೈಟ್ ನೆಗೋಷಿಯಬಲ್. ನಿಮ್ಮ ವ್ಯೂವರ್ಸ್ಗೆ 3,40,000 ಸ್ವಲ್ಪ ಹೆಚ್ಚು ಕಡಿಮೆ. ಮಾರುತಿ ಕಂಪ್ನಿದು ಸ್ವಿಫ್ಟ್ 3,80,000. ನಿಮ್ಮ ವ್ಯೂವರ್ಸ್ ಬಂದ್ರೆ 3,60,000 ಸ್ವಲ್ಪ ಹೆಚ್ಚು ಕಡಿಮೆ. ನೋಡಿ ಸರ್, ಟೊಯೋಟಾ ಇನೋವಾ ಅಜ್ಜಿ ವರ್ಷನ್ ಸರ್. ಅದು 5,80,000 ಹೇಳ್ತಾ ಇದೀವಿ ಸರ್. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ನೋಡಿ ಸರ್, ಅದು ಫೋರ್ಡ್ ಕಂಪ್ನಿದು ಐಕಾನ್ ಅಂತೇಳಿ ಫ್ಲೈಯರ್ ಅಂತೇಳಿ ಐಕಾನ್ ಫ್ಲೈಯರ್ 1,50,000 ಬೇರೆ ಕಸ್ಟಮರ್ಗೆ ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ವ್ಯೂವರ್ಸ್ ಬಂತು ಅಂದ್ರೆ 1,40,000 ಸ್ವಲ್ಪ ಹೆಚ್ಚು ಕಡಿಮೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಆಲ್ಟೋ K10 ಅಂತ ಸರ್ 2,70,000 ನಾವು ಅದರ್ ವ್ಯೂವರ್ಸ್ ಕೇಳ್ತಾ ಇದೀವಿ. ನಿಮ್ಮ ಕರ್ನಾಟಕ ನ್ಯೂಸ್ ಚಾನಲ್ ಇಂದ ಬಂತು ಅಂದ್ರೆ 2,60,000 ಸ್ವಲ್ಪ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ನೋಡಿ, I20 ಸ್ಪೋರ್ಟ್ಸ್ ವರ್ಷನ್ 4,95,000 ಹೇಳ್ತಾ ಇದೀವಿ. 4,75,000 ಬಂದ್ರೆ ನೆಗೋಷಿಯಬಲ್ ಕೊಟ್ಬಿಡ್ತೀವಿ ಸರ್ ಗಾಡಿ. ಇದು ಹುಂಡೈ ವರ್ನಾ ಸರ್. ಅದು ಸರ್ 2,85,000 ಹೇಳ್ತಾ ಇದೀವಿ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೋಡಿ ಸರ್, ಹುಂಡೈ ಕಂಪ್ನಿದು ಸ್ಯಾಂಟ್ರೋ 2,25,000 ಹೇಳ್ತಾ ಇದೀವಿ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಅದೇ ಕಂಪ್ನಿದು ಓಮಿನಿ ಅಂತೇಳಿ ಸರ್ 90,000 ಹೇಳ್ತಾ ಇದೀವಿ. ಯಾರು ನಿಮ್ಮ ಕಡೆ ಚಾನಲ್ ವ್ಯೂವರ್ಸ್ ಬಂತು ಅಂತ ಹೇಳಿದ್ರೆ 70,000 ಗಾಡಿ ಕೊಟ್ಬಿಡ್ತೀನಿ ಸರ್. ಮಾರುತಿ ಕಂಪ್ನಿ ಓಮಿನಿ 3,30,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ, ಟೊಯೋಟಾ ಕಂಪ್ನಿ ಸರ್, ಇದನ್ನ ಗೋಲ್ಡ್ ಗಾಡಿ ಅಂತ ಕರೀತಾರೆ. ಪಾಲಿಸ್ 3,75,000 ಹೇಳ್ತಾ ಇದೀವಿ. ಸ್ವಲ್ಪ ನೆಗೋಷಿಯಬಲ್ ಅಲ್ಲಿ ಕೊಡ್ತೀವಿ. ಮಹೇಂದ್ರ ಕಂಪ್ನಿದು ಬೊಲೆರೋ ಅದು 4,5 ಲಕ್ಷ ಹೇಳ್ತಾ ಇದೀವಿ ಸರ್. ನಿಮ್ಮ ವ್ಯೂವರ್ಸ್ ಬಂದ್ರೆ ಬೇಕಾದ್ರೆ 4,20,000 ಗಾಡಿ ಕೊಟ್ಬಿಡ್ತೀವಿ. ಇದು ಮಾರುತಿ ಕಂಪ್ನಿದು ಓಮಿನಿ 3,35,000 ಹೇಳ್ತಾ ಇದೀವಿ. ನಿಮ್ಮ ವ್ಯೂವರ್ಸ್ ಬಂದ್ರೆ 3,20,000 ನೆಗೋಷಿಯಬಲ್ ಅಲ್ಲಿ ಕೊಡ್ತೀವಿ ಪ್ರೈಸ್. ನೋಡಿ, ಇದು ಮಾರುತಿ ಕಂಪ್ನಿ ಸರ್. ಅದು ವ್ಯಾಗನರ್ ಸ್ಟೀನ್ ಗ್ರೇ ಅಂತ ಹೇಳಿದ್ರು ಹೆಸರು. 3,90,000 ಹೇಳ್ತಾ ಇದೀವಿ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೋಡಿ, ಇದು ಮಾರುತಿ ಓಮಿನಿ 2007 ಮಾಡಲ್ಲು. ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್. ಇದು 2007 ಆಗಿರೋದ್ರಿಂದ ಇದರಲ್ಲಿ 8 ಸೀಟ್ರು ಅವೈಲೇಬಿಲಿಟಿ ಇದೆ. ನಿಮಗೆ RTO ಇಂದ 8 ಸೀಟ್ರ್ ಅಪ್ರೂವಲ್ ಇದೆ. ಇದು ಮಾಮೂಲಿ 5 ಸೀಟ್ರ್ ಬರುತ್ತೆ. ಇದರಲ್ಲಿ 8 ಸೀಟ್ರ್ ಅಪ್ರೂವಲ್ ಇದೆ. ಇದು ಕಸ್ಟಮರ್ಗೆ ನಾವು ಹೇಳ್ತಾ ಇರೋದು 1,60,000. ನಿಮ್ಮ ಕರ್ನಾಟಕ ನ್ಯೂಸ್ ಚಾನಲ್ ಏನು ವ್ಯೂವರ್ಸ್ ಬರ್ತಾರೋ ಅವರಿಗೆ 1,45,000 ಸ್ಲೈಟ್ ನೆಗೋಷಿಯಬಲ್ ಕೊಟ್ಬಿಡ್ತೀವಿ. ಸಿಂಗಲ್ ಓನರ್ ಗಾಡಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಯೂಸ್ಗೆ ಸಿಂಗಲ್ ಓನರ್ ಗಾಡಿ ಇದೆ. ಇನ್ಸೂರೆನ್ಸು ಫ್ರೆಶ್ ಆಗಿ ಕಟ್ಕೊಡ್ತೀವಿ. ಇನ್ನು ನೀವು ಯಾರು ತೊಗೊಳ್ತಾರೋ ಅವರಿಗೆ 1 ವರ್ಷ ರನ್ನಿಂಗ್ ಮಾಡ್ಕೊಡ್ತೀವಿ ಇನ್ಸೂರೆನ್ಸ್ನ. ಇಲ್ಲ, ಇದಕ್ಕೆಲ್ಲ ಲೋನ್ ಆಗಲ್ಲ. ನಿಮಗೆ ಲೋ ಮಾಡಲ್ ಇರೋದ್ರಿಂದ ಇದಕ್ಕೆಲ್ಲ ಲೋನ್ ಆಗಲ್ಲ. ನಿಮಗೆ ಮಾರುತಿ ಲೋನ್ ಬೇಕು ಅಂತ ಹೇಳಿದ್ರೆ ಅಬೌಟ್ 2010 ಮೇಲೆ ನಿಮಗೆ ಲೋನ್ ಆಗುತ್ತೆ. ನೋಡಿ, ಇದು ಮಾರುತಿ ಕಂಪ್ನಿದು ಸ್ವಿಫ್ಟ್ VDI ಮಿಡ್ ವರ್ಷನ್. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್ ಮತ್ತು ಪವರ್ ವಿಂಡೋ ಬರುತ್ತೆ. ಇದು ಸಿಂಗಲ್ ಓನರ್ ಗಾಡಿ ಕಿಲೋಮೀಟರ್ ಬಂದ್ಬಿಟ್ಟು 78,000 ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ. AC ಕಂಡೀಷನ್ ಆಗಿದೆ. ಗಾಡಿ ತುಂಬ ಕಂಡೀಷನ್ ಆಗಿದೆ. ಟೈರ್ ಕಂಡೀಷನ್ ಆಗಿದೆ. ಸಿಂಗಲ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಇದು ನಾವು ಕಸ್ಟಮರ್ಗೆ ಹೇಳ್ತಾ ಇರೋದು 3,30,000. ನಿಮ್ಮ ವ್ಯೂವರ್ಸ್ ಬಂತು ಅಂದರೆ 3,10,000 ಸ್ಲೈಟ್ ನೆಗೋಷಿಯಬಲ್ ಕೊಟ್ಬಿಡ್ತೀವಿ. ಗಾಡಿ 3,10,000 ಸ್ಲೈಟ್ ನೆಗೋಷಿಯಬಲ್ ಅಂದರೆ 3 ಲಕ್ಷ ಕೊಟ್ಬಿಡ್ತೀವಿ. ಗಾಡಿ ತುಂಬ ಚೆನ್ನಾಗಿದೆ. ಗಾಡಿ ಬಗ್ಗೆ ಒಂದು ಕಂಪ್ಲೇಂಟ್ ಇಲ್ಲ. ಎಲ್ಲ ಮೇಂಟೆನೆನ್ಸ್ ಆಗಿದೆ. ನೋಡಿ, ಇದು ಸ್ಯಾಂಟ್ರೋ ಹುಂಡೈ ಕಂಪ್ನಿದು ಸ್ಯಾಂಟ್ರೋ 2014 ಮಾಡಲ್ಲು ಸಿಂಗಲ್ ಓನರ್ ಗಾಡಿ. ಇದರಲ್ಲಿ ನಿಮಗೆ ಫ್ರಂಟಲ್ಲಿ 2 ಪವರ್ ವಿಂಡೋ ಬರುತ್ತೆ. ಹಾಗೆ ಮತ್ತು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕಂಪ್ನಿಯಿಂದ ಅಲವೀಲ್ ಕೊಡೋಲ್ಲ. ಇದರಲ್ಲಿ ಮ್ಯಾಗ್ ವೀಲು ಫಿಟೆಡ್ ಮಾಡಿಸಿದ್ದಾರೆ. ಸಿಂಗಲ್ ಓನರು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನಾವು ಹೇಳ್ತಾರೋ ಪ್ರೈಸು 3,5 ಲಕ್ಷ ಸ್ಲೈಟ್ ನೆಗೋಷಿಯಬಲ್ಲು. ನಿಮ್ಮ ವ್ಯೂವರ್ಸ್ಗೆ 3,40,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಒರಿಜಿನಲ್ ಪೈಂಟಲ್ಲಿದೆ. ಫ್ಯಾಮಿಲಿ ಪರ್ಪಸ್ಗೆ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್ ಇದೆ. ಫ್ಯಾಮಿಲಿ ಪರ್ಪಸ್ ಒಳ್ಳೆ ಗಾಡಿ ತುಂಬ ಚೆನ್ನಾಗಿದೆ. ನೋಡಿ, ಇದು ಮಾರುತಿ ಕಂಪ್ನಿದು ಸ್ವಿಫ್ಟು. ಇದು 2011 ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. 2012 ರಿಜಿಸ್ಟರ್ಡ್ ಆಗಿದೆ. ಸೆಕೆಂಡ್ ಓನರು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಲೋ ಎಂಡ್ ವರ್ಷನ್ನು ಅಂದರೆ LDA ಅಂತ ಬರುತ್ತೆ. ಇದಕ್ಕೆ ಪವರ್ ವಿಂಡೋ ಶೋರೂಮಿಂದ ಕೊಡೋದಿಲ್ಲ. ಆಲ್ಟ್ರ್ ಆಗಿದೆ, ಫಿಟೆಡ್ ಇದೆ. ಪವರ್ ವಿಂಡೋ ಫಿಟೆಡ್ ಮಾಡಿಸಿದ್ದಾರೆ. ಇದು ಬಂದ್ಬಿಟ್ಟು ಶೋರೂಮ್ ಪ್ರೈಸ್ ಇರೋದು ನಿಮಗೆ ನಮ್ಮಲ್ಲಿ ಹೇಳ್ತಾ ಇರೋದು ನಾವು 3,80,000. ನಿಮ್ಮ ವ್ಯೂವರ್ಸ್ ಬಂದರೆ 3,60,000 ಸ್ವಲ್ಪ ಹೆಚ್ಚು ಕಡಿಮೆ. 4 ಬ್ರ್ಯಾಂಡ್ ನ್ಯೂ ಟೈರು, ಫಿಟೆಡ್ ಸೆಂಟ್ರಲ್ ಲಾಕಿಂಗ್ ಇದೆ ಮತ್ತು ಪವರ್ ವಿಂಡೋ ಫಿಟೆಡ್ ಇದೆ. 74,000 ಕಿಲೋಮೀಟರ್ ಓಡಿದೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಕಂಪ್ನಿಯಿಂದ ಬಂದಿರಲ್ಲ, ನಾವು ಫಿಟೆಡ್ ಮಾಡಿಸಿದ್ದೀವಿ. ಡಾಕ್ಯುಮೆಂಟ್ ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇದೆ. ಸೆಕೆಂಡ್ ಓನರ್ ಆದ್ರೂ ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ನೋಡಿ, RTO ಟ್ರಾನ್ಸ್ಫರ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್. ಬೆಂಗಳೂರು ಪರ್ಪಸಲ್ಲಿದ್ದರೆ ನಾವೇ ಮಾಡ್ಕೊಡ್ತೀವಿ. ಹೊರಗಡೆ ಎಲ್ಲ ನೀವು ಬೇರೆ ಕಡೆಯಿಂದ ಬಂತು ಅಂತ ಹೇಳಿದ್ರೆ ಅವ್ರಿಗೆ ನಾವು CC ವ್ಯವಸ್ಥೆ ಇರುತ್ತೆ, ಅಂದರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ. ಅವರ RTOಗೆ ನಾವು ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ತೆಕ್ಕೊಡ್ತೀವಿ. ನೋಡಿ, ಇದು ಮಾರುತಿ ಕಂಪ್ನಿ ಓಮಿನಿ. ಇದು 8 ಸೀಟ್ರ್ ಗಾಡಿ. ಸೆಕೆಂಡ್ ಓನರು 2017 ಮಾಡಲ್ಲು. ಕೇವಲ 40,000 ಮಾತ್ರ ಕಿಲೋಮೀಟ್ರ್ ಗಾಡಿ ಓಡಿದೆ. ತುಂಬ ಚೆನ್ನಾಗಿದೆ ಗಾಡಿ.
ಎಲ್ಲೂ ನಿಮ್ಗೆ ಅನ್ಟಚ್ ಆಗಿಲ್ಲ, ಒಂದು ಕಡೆ ಸ್ಕ್ರಾಚಸ್ ಇಲ್ಲ. ಗಾಡಿ ತುಂಬ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈಯರ್ ಇದೆ, ಒಳ್ಳೆ ಸೀಟ್ ಕವರ್, ಲೆದರ್ ಸೀಟ್ ಕವರ್ ಇದೆ. ಸೆಕೆಂಡ್ ಓನರು ನಾವು ಕೊಟ್ಟು ಮಾಡ್ತಾರೆ ಪ್ರೈಸ್ ಸರ್ ಇದು 3,30,000. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇನ್ಸೂರೆನ್ಸ್ ಇನ್ನೂ 1 ವರ್ಷ ರನ್ನಿಂಗ್ ಇದೆ. ಈಗ ಮೊನ್ನೆ ತಾನೇ ಇನ್ಸೂರೆನ್ಸ್ ಕಟ್ಟಿದೆ, ಇನ್ನೂ 1 ವರ್ಷ ರನ್ನಿಂಗ್ ಇದೆ ಇನ್ಸೂರೆನ್ಸ್. ತುಂಬ ಚೆನ್ನಾಗಿದೆ ಗಾಡಿ. ಫೈನಲ್ ಪ್ರೈಸ್ ಅಂದರೆ ಸರ್ ಒಂದು 3,15,000 ಕೊಟ್ಬಿಡ್ತೀವಿ. ಗಾಡಿ ತುಂಬ ಚೆನ್ನಾಗಿದೆ ನೋಡಿ. ಟೊಯೋಟಾ ಕಂಪ್ನಿ ಸರ್, ಇದನ್ನು ಗೋಲ್ಡ್ ಗಾಡಿ ಅಂತ ಕರೀತಾರೆ, ಕ್ವಾಲಿಸ್. ಯಾಕಂದರೆ ಒಂದು ಟೈಮಲ್ಲಿ ಗೋಲ್ಡ್ ಥರ ಓಡಿದ ಗಾಡಿ ಇದು. 2004 ಮಾಡಲು, 3rd ಓನರು. 2,19,000 ಓಡಿದೆ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಪರ್ಪಸ್ಗಾಗಲಿ, ನಿಮಗೆ ಹೈವೇಲಿ ಜರ್ನಿಗಾಗಲಿ ತುಂಬ ಒಳ್ಳೆ ಗಾಡಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ 3,75,000 ಹೇಳ್ತಾ ಇದ್ದೀವಿ. ಸ್ವಲ್ಪ ನೆಗೋಷಿಯಬಲಲ್ಲಿ ಕೊಡ್ತೀವಿ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಗಾಡಿ ಬಗ್ಗೆ ಏನೂ ಕಂಪ್ಲೇಂಟ್ ಇಲ್ಲ. ಯಾವುದೇ ರೀತಿ ನಿಮಗೆ ಮೈನರ್ ವರ್ಕ್ಸ್ ಇರುತ್ತೆ ಹೊರತು ಮೇಜರ್ ವರ್ಕ್ಸ್ ಯಾವುದೂ ಇರೋಲ್ಲ. ತುಂಬ ಒಳ್ಳೆ ಗಾಡಿ, ಚೆನ್ನಾಗಿದೆ ನೋಡಿ. 2004 ಮಾಡಲು, ಓನರ್ 3 ಆಗಿದ್ದಾರೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಮಹೇಂದ್ರ ಕಂಪ್ನಿದು ಬೊಲೆರೋ, ಅದು ಬೊಲೆರೋ ZLX ಸರ್, ಅದು ಬ್ಲ್ಯಾಕ್ ಕಲರು. 2012 ಮ್ಯಾನುಫ್ಯಾಕ್ಚರಿಂಗು, 13 ರಿಜಿಸ್ಟ್ರೇಷನು. ಸೆಕೆಂಡ್ ಓನರ್ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಇದು ನಾವು ಫೈನಲ್ ಪ್ರೈಸ್ ಹೇಳ್ತಾ ಇದ್ದೀವಿ, 4,5 ಲಕ್ಷ ಹೇಳ್ತಾ ಇದ್ದೀವಿ ಸರ್. ನಿಮ್ಮ ವ್ಯೂವರ್ಸ್ ಬಂದರೆ ಬೇಕಾದ್ರೆ 4,20,000ಕ್ಕೆ ಗಾಡಿ ಕೊಟ್ಬಿಡ್ತೀವಿ. ಗಾಡಿ ತುಂಬ ಚೆನ್ನಾಗಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಗಾಡೀಲಿ. ಗಾಡಿ ಚೆನ್ನಾಗಿದೆ ನೋಡಿ. RTO ಎಲ್ಲ ಫ್ರೀ ಆಫ್ ಕಾಸ್ಟ್ ಸರ್. ನಮ್ಮ ಬೆಂಗಳೂರಲ್ಲಿದ್ದರೆ ನಾವು RTO ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ. ಹೊರಗಡೆ ಆದರೆ ಹೇಳ್ತಿಲ್ಲ ಸರ್, CC ತಗೊಡ್ತೀವಿ ನಾವು. ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದನ್ನು ಅವರು RTO ತಗೊಡ್ತೀವಿ. ಅಲ್ಲೋಗಿ ಅವ್ರು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಇದು ಮಾರುತಿ ಕಂಪ್ನಿದು ಓಮಿನಿ 2018 ಮಾಡಲ್ಲು. ಕೇವಲ 19,000 ಕಿಲೋಮೀಟ್ರ್ ಮಾತ್ರ ಓಡಿದೆ. ಸ್ಟೆಪ್ನಿ ಇನ್ನೂ ಯೂಸ್ ಕೂಡ ಮಾಡಿಲ್ಲ. ಇನ್ನು ಸ್ಟೆಪ್ನಿ ಕೆಳಗಡೆ ಬಿಚ್ಚೂ ಇಲ್ಲ. ಸ್ಟೆಪ್ನಿ ಶೋರೂಮಿಂದ ಹೆಂಗೆ ಬಂದು ಹಾಗೇ ಇದೆ. ಇದು 8 ಸೀಟ್ರ್ ವೆಹಿಕಲ್ಲು. ಇದರಲ್ಲಿ ಮಾರುತಿಯಲ್ಲಿ ನಿಮಗೆ ಓಮಿನಿಲಿ 2 ಥರ ಬರುತ್ತೆ, ಒಂದು 5 ಸೀಟ್ರು 8 ಸೀಟ್ರು. ಇದು 8 ಸೀಟ್ರು RTO ಇಂದ ಅಪ್ರೂವಲ್ ಇರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ ನಾವು 3,35,000 ಹೇಳ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ ಬಂದರೆ 3,20,000 ನೆಗೋಷಿಯಬಲಲ್ಲಿ ಕೊಡ್ತೀವಿ ಪ್ರೈಸು. ಬರೀ ಕೇವಲ 19,000 ಮಾತ್ರ ಓಡಿದೆ. ಓನರ್ 2 ಇದ್ದಾರೆ. ಇನ್ಸೂರೆನ್ಸ್ ಇನ್ನೂ ರನ್ನಿಂಗ್ ಆಗಿದೆ. ಓನರ್ 2 ಆಗಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ ನೋಡಿ ಸರ್. ಇದು ಮಹೇಂದ್ರ ಕಂಪ್ನಿದು XUV 500 ವೇರಿಯಂಟ್ ಬಂದು ಇದು W8. ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ, ಅಲಾ ವೀಲ್ಸ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. 2012 ಮ್ಯಾನುಫ್ಯಾಕ್ಚರಿಂಗು, 13 ರಿಜಿಸ್ಟ್ರೇಷನ್ನು. ಗಾಡಿ ಸೆಕೆಂಡ್ ಓನರು. ಇದರಲ್ಲಿ ಕ್ರೂಸ್ ಆಪ್ಷನ್ ಇದೆ ಸರ್. ನಿಮಗೆ ಹೈವೇಲಿ ಹೋಗ್ಬೇಕಾದ್ರೆ ನಾರ್ಮಲ್ ಒಂದು ಸ್ಪೀಡಲ್ಲಿ ಲಾಕ್ ಮಾಡಿಬಿಟ್ರೆ ಅದೇ ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇರುತ್ತೆ. ನೀವೇನು ಎಕ್ಸೈಟರ್ ಕೊಡೋ ಅವಶ್ಯಕತೆ ಇರಲ್ಲ. ಸಡನ್ನಾಗಿ ಏನಾದ್ರು ಅಡ್ಡ ಗಿಡ ಬಂತು ಬ್ರೇಕ್ ಅಪ್ಲೈ ಮಾಡಿದ್ರೆ ನಾರ್ಮಲ್ ಕಂಟ್ರೋಲಾಗಿ ಬರುತ್ತೆ. ಆ ರೀತಿ ಇದರಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಹೆಡ್ಲೈಟ್ ಬಂದು ಟರ್ನಿಂಗಲ್ಲಿ ಒಂದು ಸಪ್ರೇಟ್ ಹೆಡ್ಲೈಟ್ ಕೊಟ್ಟಿರ್ತಾರೆ ಸರ್. ಗಾಡಿ ನೀವು ಲೆಫ್ಟ್ ಟರ್ನ್ ಮಾಡೋಕ್ಕಾದ್ರೆ ಫುಲ್ ಲೆಫ್ಟಲ್ಲಿ ಒಂದು ಹೆಡ್ಲೈಟ್ ನಿಮಗೆ ಆನ್ ಆಗುತ್ತೆ. ಅದರಲ್ಲಿ ಫೀಚರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಗಾಡಿ ಒಳ್ಳೆ ಗಾಡಿ, ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ 7,35,000 ಹೇಳ್ತಾ ಇದ್ದೀವಿ. ಸ್ಲೈಟಾಗಿ ನೆಗೋಷಿಯಬಲ್ ಆಗುತ್ತೆ. 35,000 ಒಂದು 7,30 ಕೊಡ್ತಾರೆ ಸರ್ ಫೈನಲ್. ಗಾಡಿ ತುಂಬ ಚೆನ್ನಾಗಿದೆ. ಮಾರುತಿ ಕಂಪ್ನಿದು ಸ್ವಿಫ್ಟ್ ಒಂದು ಮಿಡ್ ವರ್ಷನ್ VDI. ಇದರಲ್ಲಿ 2 ಏರ್ ಬ್ಯಾಗ್ ಇದೆ, ಹೊಸ ಟೈರ್ ಇದೆ, ಸಿಂಗಲ್ ಓನರ್. ಕೇವಲ 54,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ ಗಾಡಿ ತುಂಬ ಚೆನ್ನಾಗಿದೆ. ಇದರಲ್ಲಿ ಏರ್ ಬ್ಯಾಗ್ ಇರೋದೇ, ಮತ್ತು ಪವರ್ ಮಿರರ್ ಬರೋದಿಲ್ಲ, ಆಟೋಮೆಟಿಕ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. 54,000 ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ ನಾವು 7,40,000 ಬೇರೆಯವ್ರಿಗೆ ಹೇಳ್ತಾ ಇದ್ದೀವಿ. ನಿಮ್ಮ ಕರ್ನಾಟಕ ವ್ಯೂವರ್ಸ್ ಕಡೆಯಿಂದ ಏನಾದ್ರು ನ್ಯೂಸ್ ಚಾನಲಿಂದ ಬಂದರೆ ಅವ್ರು 7,10,000 ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಗಾಡಿ ಕೂತ್ ಮಾತ್ರ ಕಮ್ಮಿ ಮಾಡ್ಕೊಡ್ತೀವಿ. ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. 54,000 ಓಡಿದೆ. 2018 ಮಾಡಲ್. ಟೆಸ್ಟಿಂಗ್ ಎಲ್ಲ ಕೊಡ್ತೀರಾ? ಟೆಸ್ಟಾಗಿ ಕೊಡ್ತೀವಿ ಸರ್. ಟೆಸ್ಟಾಗಿ ಕೊಡ್ತೀವಿ ಸರ್. 1 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ವರೆಗೂ ಮೆಕ್ಯಾನಿಕ್ ಆಪ್ಷನ್ ಇದೆ. ಇಲ್ಲೇ ಅವ್ರ ಕಡೆ ಸಂಬಂಧಪಟ್ಟವ್ರಿದ್ದರೆ ನಾವೇ ಪ್ರೊವೈಡ್ ಯೂಸ್ ಮಾಡ್ತೀವಿ. ಫ್ರೀ ಪೋಲ್ ಯೂಸ್ ಮಾಡ್ತೀವಿ ನಾವು. ಅವು ಅಕಸ್ಮಾತ್ 2 ಕಿಲೋಮೀಟ್ರ್ ಮೀರಿ ಅವರೇನೋ ಮೆಕ್ಯಾನಿಕ್ ತೋರಿಸ್ಕೋಬೇಕಂದ್ರೆ ಅದರ ಆಪ್ಷನ್ ಕೊಡ್ತೀವಿ ನಾವು. ಬಟ್ ಅದಕ್ಕೆ ಫ್ಯೂಲ್ ಅವರು ಹಾಕೋಬೇಕಾಗತ್ತೆ. ಆಲ್ಟೋ K10 ಅಂತ. ಇದು 2012 ಮಾಡಲು, ಸೆಕೆಂಡ್ ಓನರು. ಗಾಡಿಗೆ 48,000 ಓಡಿದೆ. ಗಾಡಿ ಗೋಲ್ಡನ್ ಕಲರು, ತುಂಬ ಚೆನ್ನಾಗಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಟೈರು 50% ಟೈರ್ ಇದೆ ನಿಮಗೆ. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಶೋರೂಮಿಂದ ಕೊಡೋಲ್ಲ ಸರ್. ಇದನ್ನು ಆಲ್ರೆಡಿ ಹೊರಗಡೆ ಸೆಂಟ್ರಲ್ ಲಾಕಿಂಗ್ ಫಿಟೆಡ್ ಮಾಡಿಸಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು ಸರ್ 2,70,000 ನಾವು ಅದರ್ ವ್ಯೂವರ್ಸ್ ಕೇಳ್ತಾ ಇದ್ದೀವಿ. ನಿಮ್ಮ ಕರ್ನಾಟಕ ನ್ಯೂಸ್ ಚಾನಲಿಂದ ಬಂತು ಅಂದರೆ 2,60,000 ಸ್ವಲ್ಪ ನೆಗೋಷಿಯಬಲ್ ಪ್ರೈಸಲ್ಲಿ ಕೊಡ್ತೀವಿ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಸರ್. ಇದು ಮಾರುತಿ ಕಂಪ್ನಿದು ಪೆಟ್ರೋಲ್ ವೇರಿಯಂಟು. ಇದು ಮಾರುತಿ ಕಂಪ್ನಿದು ಸ್ವಿಫ್ಟು ಪೆಟ್ರೋಲ್ ವೇರಿಯಂಟು ZX ಟಾಪ್ ಎಂಡ್ ಮಾಡಲು. 2010 ಮಾಡಲು. ಇದರಲ್ಲಿ 2 ಏರ್ ಬ್ಯಾಗು, ಅಲಾ ವೀಲ್ಸು ಎಲ್ಲ ಕಂಪ್ನಿಯಿಂದ ಕೊಟ್ಟಿರ್ತಾರೆ. ಸೆಂಟ್ರಲ್ ಲಾಕಿಂಗ್ ಎಲ್ಲ ಕಂಪ್ನಿಯಿಂದನೇ ಬರುತ್ತೆ. ಟಾಪ್ ಎಂಡ್ ಮಾಡಲ್ಲ, ಐರನ್ ಮಾಡಲು. 78,000 ಓಡಿದೆ ಸರ್. ಓನರು ಸೆಕೆಂಡ್ ಆಗಿದೆ. ನಾವು ಕಸ್ಟಮರ್ಗೆ ಹೇಳ್ತಾರೆ ಪ್ರೈಸ್ ಸರ್ ಇದು 3,90,000. ನಿಮ್ಮ ವ್ಯೂವರ್ಸ್ ಬಂತು ಅಂದರೆ 3,75,000 ಸ್ವಲ್ಪ ನೆಗೋಷಿಯಬಲಲ್ಲಿ ಕೊಡ್ತೀವಿ ಸರ್. ಗಾಡಿ ಒರಿಜಿನಲ್ ಇದೆ, ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಗಾಡೀಲಿ. ನೀವು ಬೇಕಾದ್ರೆ ಮೆಕ್ಯಾನಿಕ್ ಚೆಕ್ ಮಾಡಿಸ್ಕೋಬೋದು, ಅಷ್ಟು ನೀಟಾಗಿದೆ. ಟೊಯೋಟಾ ಕಂಪ್ನಿದು ಇನೋವಾ ಗಾಡಿ 2.5 ವರ್ಷನ್ನು, 2.5 V ವರ್ಷನ್ ಇದು. ನಿಮಗೆ ಇದರಲ್ಲಿ ವೇರಿಯಂಟ್ ಬಂದ್ಬಿಟ್ಟು ಟಾಪ್ ಎಂಡ್ ಮಾಡಲ್ ಇದು. ಇದರಲ್ಲಿ 2 ಏರ್ ಬ್ಯಾಗು, ಅಲಾ ವೀಲ್ಸು ಕಂಪಲ್ಸರಿ ಶೋರೂಮಿಂದ ಕೊಟ್ಟಿರ್ತಾರೆ. 1,40,000 ಕಿಲೋಮೀಟ್ರ್ ಓಡಿದೆ ಸರ್. ಗಾಡಿ ತುಂಬ ಚೆನ್ನಾಗಿದೆ. ರನ್ನಿಂಗ್ ಆಗಲಿ, ಟೈರ್ ಕಂಡೀಷನ್ ಆಗಲಿ, ಇಂಜಿನ್ ಆಗಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಬೇಕಾದ್ರೆ ಮೆಕ್ಯಾನಿಕ್ ಚೆಕ್ ಮಾಡಿಸ್ಕೋಬೋದು. ಗಾಡಿ ತುಂಬ ಚೆನ್ನಾಗಿದೆ. 2008 ಸೆಕೆಂಡ್ ಓನರು. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ನಿಮಗೆ ಬರೋ ವರ್ಷ ಮಾರ್ಚ್ ತಿಂಗಳವರೆಗೂ ಇನ್ಸೂರೆನ್ಸ್ ರನ್ನಿಂಗ್ ಇದೆ.
ಇದ್ರ ಬೆಲೆ ಬಂದ್ಬಿಟ್ಟು ಸರ್ 6,25,000 ಹೇಳ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಬಂದು ವ್ಯಾಪಾರ ಮಾಡಿದಾಗ ಇಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ವೇರಿಯಂಟಲ್ಲಿ ವ್ಯಾಪಾರ ಮಾಡ್ಕೊಡ್ತೀವಿ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಫೈನಲ್ ಪ್ರೈಸ್ ಸರ್ 6 ಲಕ್ಷ ಬಂದರೆ ಕೊಟ್ಬಿಡ್ತೀವಿ ಸರ್ ಗಾಡಿ. ಯಾಕಂದರೆ ಲೋ ಮೈಲೇಜ್ ಹೊಡಿದೆ ಗಾಡಿ ತುಂಬ ಚೆನ್ನಾಗಿದೆ. ಗಾಡಿ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. ಚೆಕ್ ಮಾಡಿಸ್ಕೋಬೋದು. ಚೆಕ್ ಮಾಡಿಸ್ಕೊಂಡ್ರೆ ನೀವು ಆರಾಮಾಗಿ ತೊಗೋಬೋದು ಗಾಡಿನ. ನೋಡಿ ಸರ್, ಹುಂಡೈ ಕಂಪ್ನಿದು ಸ್ಯಾಂಟ್ರೋ GLS SX ಅಂತೇಳಿ. ಇದು ಬಂದ್ಬಿಟ್ಟು ಇದರಲ್ಲಿ ನಿಮಗೆ 2 ಪವರ್ ವಿಂಡೋ ಇರುತ್ತೆ ಫ್ರಂಟಲ್ಲಿ. ಗಾಡಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಒರಿಜಿನಲ್ ಪೈಂಟಲ್ಲಿದೆ ಗಾಡಿ. 4 ಟೈರು, 80% ಬಟನ್ ಇದೆ. ಇನ್ಸೂರೆನ್ಸ್ ವ್ಯಾಲಿಡಿಟಿ ಇದೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ 2008 ಮಾಡಲು. ಗಾಡಿ ಪ್ರೈಸ್ ಬಂದ್ಬಿಟ್ಟು 2,25,000 ಹೇಳ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಒಂದು 2 ಲಕ್ಷ ಒಳಗಡೆ ಗಾಡಿ ಕೊಟ್ಬಿಡ್ತೀವಿ. 2 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀವಿ. ಗಾಡಿ ತುಂಬ ಚೆನ್ನಾಗಿದೆ. ಚೆಕ್ ಮಾಡಿಸ್ಕೋಬೋದು. ಗಾಡಿ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. 2008 ಮಾಡಲು ಸ್ಯಾಂಟ್ರೋ GLS LX ಅಂತೇಳಿ. ಅದೇ ಕಂಪ್ನಿದು ಓಮಿನಿ ಅಂತೇಳಿ 5 ಸೀಟ್ರ್ ವೆಹಿಕಲ್ಲು. ಇದು ಬಂದ್ಬಿಟ್ಟು ನಿಮಗೆ ಲೋ ಎಂಡ್ ಮಾಡಲು. ಯಾರು ಅಕಸ್ಮಾತ್ ಹೋಟ್ಲು ಕ್ಯಾಂಟೀನ್ ಮಾಡೋರಿಗೆ ಇದು ತುಂಬ ಒಳ್ಳೆ ಗಾಡಿ. ಯಾಕಂದರೆ ಹಳೆ ಗಾಡಿ ಚಾರ್ಜ್ ತುಂಬ ಗಟ್ಟಿ ಇರುತ್ತೆ. ಹಾಗಾಗಿ 2000 ಮಾಡಲ್ ಇದು. ಇದ್ರ ಬೆಲೆ ಬಂದ್ಬಿಟ್ಟು ಸರ್ 90,000 ಹೇಳ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಮಾತ್ರ ತುಂಬ ಕಂಡೀಷನಲ್ಲಿದೆ. ಗೋಲ್ಡ್ ಕಲರು, ಟೈರ್ ಆಗಲಿ, ಟೈರೆಲ್ಲ 80% ಬಟನ್ ಇದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ ಗಾಡೀಲಿ. ತುಂಬ ಚೆನ್ನಾಗಿದೆ. ಇನ್ಸೂರೆನ್ಸ್ ಬಂದ್ಬಿಟ್ಟು ಇನ್ನೂ 1 ವರ್ಷ ಇದೆ. FC ಬಂದ್ಬಿಟ್ಟು ಸರ್ ಇದರಲ್ಲಿ ಇನ್ನೂ 4 ಇಯರ್ಸ್ ರನ್ನಿಂಗ್ ಇದೆ. ಅದಾದ ನಂತರ FC ಇರುತ್ತೆ. ಈಗ ಇನ್ನೂ 4 ಇಯರ್ಸ್ ರನ್ನಿಂಗ್ ಇದೆ FC ಇದು. 2000 ಮಾಡಲು. ಗಾಡಿ ತುಂಬ ಚೆನ್ನಾಗಿದೆ. 90,000 ಹೇಳ್ತಾ ಇದೀವಿ ಸರ್. ಯಾರು ನಿಮ್ಮ ಕಡೆ ಚಾನಲ್ ವ್ಯೂವರ್ಸ್ ಬಂತು ಅಂತ ಹೇಳಿದ್ರೆ 70,000 ಗಾಡಿ ಕೊಟ್ಬಿಡ್ತೀನಿ ಸರ್. ಅದು ಗಾಡಿ ಅಷ್ಟು ನೀಟಾಗಿದೆ. 70,000 ಗಾಡಿ ಕೊಟ್ಬಿಡ್ತೀವಿ. ಅದು ತುಂಬ ಚೆನ್ನಾಗಿದೆ. ನೋಡಿ, ಇದು ಮಾರುತಿ ಕಂಪ್ನಿ ಸರ್. ಇದು ವ್ಯಾಗನರಲ್ಲಿ ಇದು ಸರ್ ಅದು ನಿಮಗೆ ಲೇಟೆಸ್ಟ್ ಶೇಪ್ ಬಿಟ್ಟಿದ್ದಾರೆ. ಸ್ಟೀನ್ ಗ್ರೇ ಅಂತ ಹೇಳಿದ್ರು ಹೆಸರು. ಇದು ಬಂದ್ಬಿಟ್ಟು ಸ್ಟೀನ್ ಗ್ರೇ ಅಂತೇಳಿ ಒಂದು 2012 ಎಬೋಯಿಂದ ಬಿಟ್ಟಿದ್ದಾರೆ. 2015 ಎಂಡ್ ಆಗಿದೆ ಇದು. ಸೊ ಇದ್ರ ಸ್ಟೀನ್ ಗ್ರೇ ಅಂತೇಳಿ ಇದ್ರ ಮಾಡಲ್ ಬಂದ್ಬಿಟ್ಟು 2013 ಸರ್. ಓನರ್ ಸೆಕೆಂಡ್ ಆಗಿದ್ದಾರೆ. ಇದರಿಂದ ಶೋರೂಮಿಂದನೇ ಸರ್ ನಿಮ್ಗೆ ಅಲೈ ವೀಲ್ಸ್ ಬರುತ್ತೆ. ಅಲೈ ವೀಲ್ಸ್ ಶೋರೂಮಿಂದ ಬರುತ್ತೆ. ಪವರ್ ವಿಂಡೋ ಇದೆ. AC ಪವರ್ ಸ್ಟೇರಿಂಗು. ಗಾಡಿ ತುಂಬ ಚೆನ್ನಾಗಿದೆ. ಗಾಡಿ ಬಂದು 58,000 ಕಿಲೋಮೀಟರ್ ರನ್ ಆಗಿದೆ ಸರ್. ಗಾಡಿ ತುಂಬ ಜಿನಿಯನ್ ಆಗಿದೆ. ನೀವು ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ ಗಾಡೀಲಿ. ನೀವು ಚೆಕ್ ಮಾಡ್ಕೋಬೋದು. ಇದ್ರ ಪ್ಲೇರ್ ಬಂದ್ಬಿಟ್ಟು ಸರ್ 3,90,000 ಹೇಳ್ತಾ ಇದ್ದೀವಿ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ರೇಟ್ ಅಂದರೆ ಸರ್ 3,45,000 ಗ್ಯಾರಂಟಿ ಕೊಟ್ಬಿಡ್ತೀವಿ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಯಾಕಂದರೆ ಇದರಲ್ಲಿ ನಿಮಗೆ ಅಲೈ ವೀಲ್ಸ್ ಇದೆ. ನಿಮ್ಗೆ ಇದೆಲ್ಲ ಬೆನಿಫಿಟ್ಸ್ ಇದೆ ಇದರಲ್ಲಿ. ಸ್ಟೀನ್ ಗ್ರೇದಲ್ಲಿ ಇದು ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಸರ್. ಇದು ವ್ಯಾಗನರಲ್ಲಿ ಇದು ಸರಿ. ನೋಡಿ, i20 ಇದು ಸರ್. ಇದು ಸ್ಪೋರ್ಟ್ಸ್ ವರ್ಷನು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಅಲೈ ವೀಲ್ಸು, ಟೈರ್ ಕಂಡೀಷನ್ ಎಲ್ಲ ಇದೆ. ಮತ್ತು ನಿಮಗೆ ಪ್ಲಸ್ ಪಾಯಿಂಟ್ ಅನ್ನೋದು ಇದರಲ್ಲಿ 1 ವರ್ಷ ಇನ್ಸೂರೆನ್ಸ್ ಕಟ್ಕೊಡ್ತೀವಿ ಸರ್. 2014 ಮಾಡಲ್ ಇದು. 2014 ಸೆಕೆಂಡ್ ಓನರು. ನಿಮಗೆ ಇನ್ಸೂರೆನ್ಸು 1 ವರ್ಷ ಫಸ್ಟ್ ವ್ಯಾಲಿಡಿಟಿ ಮಾಡ್ಕೊಡ್ತೀವಿ. ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ 4,95,000 ಹೇಳ್ತಾ ಇದ್ದೀವಿ. 4,75,000 ಬಂದರೆ ನೆಗೋಷಿಯಬಲ್ ಕೊಟ್ಬಿಡ್ತೀವಿ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಗಾಡಿ ಎಲ್ಲ ನಿಮಗೆ ಸ್ಟೇರಿಂಗಲ್ಲಿ ಕಂಟ್ರೋಲ್ಸ್ ಇರುತ್ತೆ. ಸಿಸ್ಟಮ್ದಾಗ್ಬೋದು. ನಿಮಗೆ ಬೇರೆ ಥರ ಯಾವ್ದಾದ್ರು ಚಾನಲ್ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಆರಾಮಾಗಿ ಎಲ್ಲ ಸಿಸ್ಟಮ್ ಕಂಟ್ರೋಲ್ ಇರುತ್ತೆ. ಯಾವುದೇ ರೀತಿ ಸಿಸ್ಟಮನ್ನು ಬಿಡೋ ಅವಶ್ಯಕತೆ ಎಲ್ಲ ಸ್ಟೇರಿಂಗಲ್ಲೇ ಕಂಟ್ರೋಲ್ ಇರುತ್ತೆ ಅದರಲ್ಲಿ. ಗಾಡಿ ತುಂಬ ಚೆನ್ನಾಗಿದೆ. 14 ಮಾಡಲು 78,000 ಕಿಲೋಮೀಟರ್ ರನ್ ಆಗಿದೆ ಸರ್. ಯಾರು ನಿಮ್ಮ ಕಡೆ ವ್ಯೂವರ್ಸ್ ಬಂತು ಅಂದರೆ 4,75,000 ಕೊಟ್ಬಿಡ್ತೀವಿ. ಗಾಡಿ ಚೆನ್ನಾಗಿದೆ ನೋಡಿ. ಇದು ಹುಂಡೈ ವರ್ನಾ ಸರ್. ಅದು 2010 ಮಾಡಲು. ಗೋಲ್ಡನ್ ಕಲರು ಸರ್. ಇದು ಅಷ್ಟೇ ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಫ್ರೆಶ್ಶಾಗಿ ಕಟ್ಕೊಡ್ತೀವಿ. 2010 ಮಾಡಲು. ಸೆಕೆಂಡ್ ಓನರು ಸರ್. ಇದ್ರ ಬೆಲೆ ಬಂದ್ಬಿಟ್ಟು ಸರ್ 2,85,000 ಹೇಳ್ತಾ ಇದ್ದೀವಿ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಯಾಕಂದರೆ ಇನ್ಸೂರೆನ್ಸ್ ಕಟ್ಟಬೇಕು. ಮತ್ತು ಬೆಂಗಳೂರು ವ್ಯೂವರ್ಸ್ ಹೇಳಿದ್ನಲ್ಲ, ಬೆಂಗಳೂರು ವ್ಯೂವರ್ಸ್ಗಾರೆ ನೀವು ಟ್ರಾನ್ಸ್ಫರ್ ಬೇಕಾದ್ರೆ ನಾವೇ ಮಾಡಿಕೊಡ್ತೀವಿ. ಆ ರೀತಿ ನೋಡಿದ್ರೆ ಗಾಡಿ 90% 4 ಟೈರ್ ಇದೆ. ವಿತ್ ಅಲೈ ವೀಲ್ಸ್ ಇದೆ. ಸೆಂಟ್ರಲ್ ಲಾಕಿಂಗ್ ಇದೆ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಲೆದರ್ ಸೀಟ್ಸು. ಗಾಡಿ ಯಾವುದೇ ರೀತಿ ಕಂಪ್ಲೇಂಟ್ ಆಗಲಿ ಇಲ್ಲ. ಗಾಡಿ ತುಂಬ ಚೆನ್ನಾಗಿದೆ. 2,90 ಹೇಳ್ತಾ ಇದ್ದೀವಿ ಸರ್. ಸ್ಲೈಟ್ ನೆಗೋಷಿಯಬಲ್ ಬಂದರೆ ಗಾಡಿ ಕೊಡ್ತೀವಿ ನೋಡಿ. ತುಂಬ ಚೆನ್ನಾಗಿದೆ ಗಾಡಿ. ಎಲ್ಲ ಬ್ರ್ಯಾಂಡ್ ಸರ್ ನಮ್ಮ ಹತ್ರ. ಸರ್ ಹೇಳಿದ್ನಲ್ಲ, ನಿಮ್ಮ ಹತ್ರ 70,000ದಿಂದ ಹಿಡಿದು ನಮ್ಮ ಹತ್ರ 15 ಲಕ್ಷದವರೆಗೂ ಗಾಡಿಗಳಿದ್ದಾವೆ. ಲೋ ಮೈಲೇಜಿಂದ ಹಿಡಿದು ಹೈ ಲೆವೆಲ್ವರೆಗೂ ಕೊಡ್ತೀವಿ ಸರ್ ನಾವು. ನೋಡಿ ಸರ್, ಇದು ಮಾರುತಿ ಕಂಪ್ನಿದು ಸ್ವಿಫ್ಟ್ ಡಿಸೈರ್ ಸರ್. ಇದು ಸ್ವಿಫ್ಟ್ ಡಿಸೈರ್. ಇದು ಟಾಪ್ ಎಂಡ್ ಮಾಡಲು. ZXi. AC ಪವರ್ ಸ್ಟೇರಿಂಗು, ಡಬಲ್ ಏರ್ ಬ್ಯಾಗ್ಸು, ಅಲೈ ವೀಲ್ಸು, 80% ಟೈರ್ ಇದೆ. ಗಾಡಿ ಗುಡ್ ಕಂಡೀಷನಲ್ಲಿದೆ. ಇನ್ಸೂರೆನ್ಸು ಫ್ರೆಶ್ಶಾಗಿ ಕಟ್ಕೊಡ್ತೀವಿ ಸರ್. ಇದ್ರದ್ದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಫ್ರೆಶ್ಶಾಗಿ ಕಟ್ಕೊಡ್ತೀವಿ. ಗಾಡಿ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. ಒರಿಜಿನಲ್ ಪೈಂಟಲ್ಲಿದೆ. ಗಾಡಿ 90,000 ಕಿಲೋಮೀಟರ್ ರನ್ ಆಗಿದೆ ಸರ್. ಗಾಡಿ ಅಲ್ಟಿಮೇಟ್ ಚೆನ್ನಾಗಿದೆ. ಗಾಡಿ ನೋಡಿ, ಇದ್ರ ಬೆಲೆ ಬಂದ್ಬಿಟ್ಟು ಸರ್ 3,95,000 ಹೇಳ್ತಾ ಇದ್ದೀವಿ. ನಿಮ್ಮ ಕಡೆ ವ್ಯೂವರ್ಸ್ ಬಂತು ಅಂದರೆ 3,75,000 ಸ್ಲೈಟ್ ನೆಗೋಷಿಯಬಲಲ್ಲಿ ವಿತ್ ಟ್ರಾನ್ಸ್ಫರ್ ನಾವು ಕೊಡ್ತೀವಿ ಸರ್. ಗಾಡಿನ ಚೆನ್ನಾಗಿದೆ. ಗಾಡಿ ತುಂಬ ಚೆನ್ನಾಗಿದೆ. 75,000 ವಿತ್ ಟ್ರಾನ್ಸ್ಫರ್ ನಾವು ಮಾಡಿಕೊಡ್ತೀವಿ. ಬೆಂಗಳೂರು ವ್ಯೂವರ್ಸಲ್ಲಿ ನಿಮ್ಮ ಚಾನಲ್ ವ್ಯೂವರ್ಸ್ ಎಸ್ಪೆಷಲಿ ಬಂದರೆ, ಕರ್ನಾಟಕ ವ್ಯೂವರ್ಸ್ ಬಂದರೆ 3,75,000ಕ್ಕೆ ನಾವು ವಿತ್ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಗ್ಯಾರಂಟಿ. ನೋಡಿ ಸರ್, ಟೊಯೋಟಾ ಇನೋವಾ G ವರ್ಷನ್ ಸರ್. ಅದು ನಿಮಗೆ ಇದರಲ್ಲಿ 4 ವೇರಿಯಂಟ್ ಬರುತ್ತೆ ಸರ್. G, V, Z. ಅಂದರೆ ಆ ಟೈಮಲ್ಲೆಲ್ಲ Z ಇರಲಿಲ್ಲ. G ಮಿಡ್ ವರ್ಷನು, V ಟಾಪ್ ಎಂಡ್ ಮಾಡಲ್ಲ ಆ ಟೈಮಲ್ಲಿ. ಸೆಕೆಂಡ್ ಓನರು 2008 ಮಾಡಲು. 5,80,000 ಹೇಳ್ತಾ ಇದೀವಿ ಸರ್. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. AC ಪವರ್ ಸ್ಟೇರಿಂಗು, ರೂಫಲ್ಲಿ AC ಬರುತ್ತೆ ಸರ್. ಇದರಲ್ಲಿ ನಿಮಗೆ ಶೋರೂಮಿಂದ ಏನು ಕೊಟ್ಟಿದ್ದಾರೆ ಅದೇ ರೂಫಲ್ಲಿ AC ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. 1,90,000 ಕಿಲೋಮೀಟ್ರ್ ರನ್ ಆಗಿದೆ ಸರ್ ಗಾಡಿ. ಇದು ನಾವು ಬೆಲೆ ಬಂದ್ಬಿಟ್ಟು ಸರ್ 5,90,000 ಹೇಳ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ ಬಂದು ಅಂದರೆ 5,75,000 ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್.
ಗಾಡಿ ರನ್ನಿಂಗ್ ಕಂಡೀಷನಲ್ಲಿದೆ, ಗುಡ್ ಕಂಡೀಷನಲ್ಲಿದೆ. ನೋಡಿ ಸರ್, ಅದು ಫೋರ್ಡ್ ಕಂಪ್ನಿದು ಐಕಾನ್ ಅಂತೇಳಿ, ಫ್ಲೈಯರ್ ಅಂತೇಳಿ, ಐಕಾನ್ ಫ್ಲೈಯರು 2008 ಮಾಡಲು, ಸಿಂಗಲ್ ಓನರ್ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಗಾಡಿ ಜಾಸ್ತಿ ಯೂಸ್ ಮಾಡಿಲ್ಲ, 60,000 ಕಿಲೋಮೀಟ್ರ್ ರನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈಯರ್ ಇದೆ. ಇನ್ಸೂರೆನ್ಸು ಫ್ರೆಶ್ಶಾಗಿ ಕಟ್ಕೊಡ್ತೀವಿ ನಿಮಗೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡೀಲಿ. ಗಾಡಿ ತುಂಬ ಜಿನ್ನೇನ್ ಆಗಿದೆ ಸರ್. ಇದ್ರ ಬೆಲೆ ಬಂದ್ಬಿಟ್ಟು ನಾವು 1,50,000 ಬೇರೆ ಕಸ್ಟಮರ್ಗೆ ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ವ್ಯೂವರ್ಸ್ ಬಂತು ಅಂದರೆ 1,40,000, ಸ್ವಲ್ಪ ಹೆಚ್ಚು ಕಡಿಮೆಲಿ ವಿತ್ ಟ್ರಾನ್ಸ್ಫರ್. ನಾವು ನಿಮ್ಮ ಚಾನಲ್ ವ್ಯೂವರ್ಸ್ ಬಂತು ಅಂದರೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ಐಕಾನಲ್ಲಿ ಇದು ಫ್ಲೇಯರ್ ಅಂತೇಳಿ ಸರ್, ತುಂಬ ಚೆನ್ನಾಗಿದೆ. 2.5 ಇಂಜಿನ್ ಇದು. ನಮ್ಮ ಶೋರೂಮ್ ಹೆಸರು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಯೂಸರ್ ಕಾರ್ಸ್ ಅಂತೇಳಿ. ಇದು ನಿಮಗೆ ಮಾಗಡಿ ಮುಖ್ಯ ರಸ್ತೆ ಸುಮ್ಮನಹಳ್ಳಿ ಜಂಕ್ಷನಲ್ಲಿ ಬರುತ್ತೆ ಸರ್. ಮಾಗಡಿ ಮೇಯ್ನ್ ರೋಡು, ಸುಮ್ಮನಹಳ್ಳಿ ಜಂಕ್ಷನು, ಸುಂಕುತ್ಕಟ್ಟೆ ನಿಯರ್. ಈ ಕಡೆಯಿಂದ ಬಂದರೆ ಕಾಮಾಕ್ಷಿ ಪಳ್ಳಿ ನಿಯರಲ್ಲಿ ನಮ್ಮದು ಶೋರೂಮ್ ಇದೆ. ಈ ಶೋರೂಮ್ ಬಂದು ಸರ್ ನಮ್ಮ ಯಜಮಾನರು 11 ವರ್ಷದಿಂದ ಯೂಸ್ ಮಾಡೋದು, ಅಂದರೆ ಸಂಸ್ಥೆ ನಡೆಸ್ತಾ ಇದ್ದಾರೆ ಇಲ್ಲಿ ನಿಮಗೆ ಸರ್ ಬಂದು 70,000ದಿಂದ ಬಜೆಟಿಂದ ಹಿಡಿದು ನಿಮಗೆ 15ರಿಂದ 16 ಲಕ್ಷ ಗಾಡಿವರೆಗೂ ಸಿಗುತ್ತೆ. ನಿಮಗೆ ಲೋನಿನ ವ್ಯವಸ್ಥೆ ಸಿಗುತ್ತೆ. ನಿಮಗೇನು ಲೋನ್ಗಿನ್ ಬೇಕಂದರೆ ಬೆಂಗಳೂರು ಪರ್ಪಸ್ ಸರ್. ಬೆಂಗಳೂರಲ್ಲಿರೋರು ಮಾತ್ರ ನಿಮ್ಗೆ ಯಾವುದೇ ರೀತಿ ಲೋನ್ ಡಾಕ್ಯುಮೆಂಟ್ ಅದನ್ನು ಕೊಟ್ಟರೆ ನಾವು ಲೋನ್ ವ್ಯವಸ್ಥೆ ಮಾಡಿಕೊಡ್ತೀವಿ. ಗಾಡಿ ಬೇಕಾದರೆ ನಿಮಗೆ ಒಳ್ಳೆ ರೇಟಲ್ಲೇ, ಚೀಪ್ ರೇಟಲ್ಲೇ, ಕಮ್ಮಿ ರೇಟಲ್ಲಿ, ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಅದಕ್ಕಿಂತ ಕಮ್ಮಿ ರೇಟಲ್ಲಿ ನಿಮಗೆ ಇಲ್ಲಿ ಮಾಡಿಕೊಡ್ತೀವಿ. ಮತ್ತು ಎಸ್ಪೆಷಲಿ ಹೇಳಿದ್ರೆ ಸರ್, ನಿಮ್ಮ ಕರ್ನಾಟಕ ವ್ಯೂಸ್ ಚಾನಲ್ ಬಂತು ಅಂದರೆ ಬೆಂಗಳೂರು ಕಸ್ಟಮರ್ ಯಾರು ಬಂತು ಅಂತ ಹೇಳಿದ್ರೆ ನಾವು ಗಾಡಿನ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ. ಹೊರಗಡೆಯಿಂದ ಯಾರು ಕಸ್ಟಮರ್ ಬಂತು ಅಂತ ಹೇಳಿದ್ರೆ ಅವ್ರು RTO ಸಪ್ರೇಟ್ ಸರ್, ಅಲ್ಲಿ ಹೋಗಿ ನಾವು ಮಾಡಲಿಕ್ಕಾಗಲ್ಲ. ಆಗ ಅವ್ರಿಗೆ ಏನು ಮಾಡ್ತೀವಿ ಅಂತಂದರೆ CC ಎತ್ಕೊಡ್ತೀವಿ ನಾವು. ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ಬರುತ್ತೆ RTO ಇಂದ, ಆ ಸರ್ಟಿಫಿಕೇಟನ್ನು ನಾವು ಎತ್ಕೊಡ್ತೀವಿ. ಸೊ ಅವರಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ಯಾವುದೇ ರೀತಿ ನಮಗೆ ಡಾಕ್ಯುಮೆಂಟ್ ಸಮಸ್ಯೆಗಳು ನಾವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೋರಿಸಿ ವ್ಯಾಪಾರ ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿ ಜೆರಾಕ್ಸ್ ತೋರಿಸಿ ವ್ಯಾಪಾರ ಮಾಡೋಂಥ ಇದಿಲ್ಲ. ನಮ್ಮ ಹತ್ರ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಇರುತ್ತೆ. ಯಾರೇ ಆಗಲಿ ಸರ್, ನಮ್ಮ ಹತ್ರ ಪಾರ್ಕ್ ಆ್ಯಂಡ್ ಸೇಲ್ ಇದೆ ಗಾಡಿಗಳು. ಕಸ್ಟಮರ್ ನಮ್ಮ ಹತ್ರ ವೆಹಿಕಲ್ ನಿಲ್ಸಿದ್ರು ಅವ್ರ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ನ ಹ್ಯಾಂಡ್ ಓವರ್ ತೊಗೊಂಡು, ಯಾಕಂದರೆ ಕಸ್ಟಮರ್ ನೋಡೋಕ್ಕೆ ಜಿನ್ನೇನಾಗಿರಬೇಕು. ಸರ್ ಇವ್ರ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಾವು ಇಲ್ಲಿ ಆರಾಮಾಗಿ ಧೈರ್ಯವಾಗಿ ದುಡ್ಡು ವ್ಯವಹಾರ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಇಲ್ಲಿ ವ್ಯವಹಾರ ಮಾಡ್ಬೋದು ಸರ್. ಅದು ಯಾವುದೇ ರೀತಿ ನಿಮ್ಗೇನು ತೊಂದರೆ ಇಲ್ಲ. ಹೇಳ ಸರ್, ಪ್ರೈಸು ತುಂಬಾ ಕಮ್ಮಿ ಇಲ್ಲ. 70,000ದಿಂದ ಹಿಡಿದು 1.5 ಲಕ್ಷ, 2 ಲಕ್ಷ, 2.5 ಲಕ್ಷ, 16 ಲಕ್ಷದವರೆಗೂ ನಿಮಗೆ ವೇರಿಯಂಟಲ್ಲಿ ಗಾಡಿಗಳು ಸಿಗುತ್ತೆ. ಯಾವುದೇ ರೀತಿ ಗಾಡಿ 800ಇಂದ ಸ್ಟಾರ್ಟ್ ಆಗುತ್ತೆ. 800ಇಂದ ಅಪ್ ಟು ಇನೋವಾ ಕ್ರಿಸ್ಟಾ, ಫಾರ್ಚುನರ್, ಈ ಥರ ಗಾಡಿಯವರೆಗೂ ನಿಮಗೆ ಇಲ್ಲಿ ಎಲ್ಲ ಥರದ ಗಾಡಿನೂ ಸಿಗುತ್ತೆ ಸರ್.